ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇರೋದು ವಿಜಯ್ ಸಾಮ್ರಾಟ್ ಚಾನಲ್. ಇದು ನಾವು ಗದಗ ಜಿಲ್ಲೆ ರೋಣ ತಾಲೂಕು ಮೆಣಸ್ಕಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರೊಡನೆ ಒಂದು ಚಿಕ್ಕ ಹೋಮ್ ಡಿಬೇಟ್ ನಲ್ಲಿದ್ದೇವೆ. ಇವರು ಅಧಿಕಾರದಲ್ಲಿ ಇರುವಾಗ ಇವರು ಮಾಡಿರುವಂತಹ ಅಭಿವೃದ್ಧಿಗಳು, ಕೆಲಸಗಳು, ಕಾರ್ಯಗಳು ಏನೆಲ್ಲ ಡೆವಲಪ್ಮೆಂಟ್ ಮಾಡಿದ್ದಾರೆ, ಯಾಕೆ ರಾಜಕಾರಣಕ್ಕೆ ಬಂದ್ರು, ಎಷ್ಟು ವರ್ಷದಿಂದ ರಾಜಕಾರಣ ಮಾಡ್ತಾ ಇದ್ದಾರೆ, ಇವರು ಒಂದು ಚಿಕ್ಕ ಹೋಮ್ ಡಿಬೇಟ್ ನಲ್ಲಿದ್ದೇವೆ. ಶ್ರೀ ಈಶ್ವರಪ್ಪ ಮುದೇನೂರು ಇವರಿಂದ ವಿಜಯ್ ಸಾಮ್ರಾಟ್ ಚಾನಲ್ ಒಂದಿಗೆ ಚಿಕ್ಕ ಹೋಮ್ ಡಿಬೇಟ್ ನಲ್ಲಿದ್ದೇವೆ. ಇದೆಲ್ಲದಕ್ಕೂ ಉತ್ತರ ಅವ್ರನ್ನ ಕೇಳಿ ತಿಳಿದುಕೊಳ್ಳೋಣ. ಬನ್ನಿ ವೀಕ್ಷಕರೇ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಮೊಟ್ಟ ಮೊದಲನೇದಾಗಿ ತಮ್ಮ ಕಿರು ಪರಿಚಯವನ್ನು ತಿಳಿಸಿ. ನಾವು ಈಶ್ವರಪ್ಪ ನಿಂಬಸಪ್ಪ ಮುದೇನೂರು ಅಂತೇಳಿ ನಾವು ರಾಜಕೀಯ ಬಂದಿದ್ದು 20 ವರ್ಷದ ಹಿಂದಗಡೆ. 20 ವರ್ಷದಿಂದ ಈಗ ಸುಮಾರು 10 ವರ್ಷ ಬಿಜೆಪಿಯಲ್ಲಿ ಇದ್ವಿ. ಆಗ ಶಿಶುಪಾಲರು ನಮಗೆ ಹೆಚ್ಚಿನ ಗಮನ ಕೊಟ್ಟು ಎಲ್ಲ ಇದು ಮಾಡ್ರೆ ಈ ವಾಡಿ 10 ವರ್ಷ ಹಿರೇಗೌಡ ಸಾಹೇಬರಿಂದ ಕಾಂಗ್ರೆಸ್ ಬಂದ್ವಿ. ಈಗ ಹೆಚ್ಚಿನ ಸೌಕರ್ಯ ಇದನ್ನು ಕೊಟ್ಟು ಕಾಂಗ್ರೆಸ್ ಇದು ಮಾಡಿ ಅಧ್ಯಕ್ಷ ಮಾಡಿ ಅಭಿವೃದ್ಧಿ ಕಡೆ ಇದು ಮಾಡಿ. ಸರ್ ಯಾಕೆ ತಾವು ರಾಜಕಾರಣ ಅಭಿವೃದ್ಧಿ ಮಾಡೋದಂತೆ ಒಂದು ರಾಜಕಾರಣಕ್ಕೆ ಬರ್ತೀವಿ. ಎಷ್ಟು ವರ್ಷಗಳಿಂದ ತಾವು ರಾಜಕಾರಣ ಮಾಡ್ತಾ ಇದ್ದೀವಿ? 20 ವರ್ಷದ ಹಿಂದಗಡೆ ರಾಜಕಾರಣ. ನಾವು ತಮ್ಮ ಬಗ್ಗೆ ನಾವು ನಿಮ್ಮ ಹತ್ರ ಮಾತಾಡಬೇಕಾದ್ರೆ ಸುಮ್ಮನೆ ತಮ್ಮ ಬಗ್ಗೆ ಊರಲ್ಲಿ ಗ್ರಾಮ ಪಂಚಾಯತ್ ತಮ್ಮ ಗ್ರಾಮದಲ್ಲಿ ತಮ್ಮ ಬಗ್ಗೆ ಸರ್ವೆ ಮಾಡಿ ಬಂದಿದೆ. ಆದರೆ ನಿಮ್ಮ ಬಗ್ಗೆ ಈ ಗ್ರಾಮದ ಜನತೆಗೆ ತುಂಬಾ ಒಳ್ಳೆಯ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ. ಅಂದ್ರೆ ಬಡವರ ಬಂಧು, ಅಭಿವೃದ್ಧಿ ಹೇಳ್ತಾರೆ, ಯುವಕರ ಕಣ್ಮಣಿ, ಮತ್ತೆ ಇವತ್ತು ಏನೇ ಕಾರ್ಯಕ್ರಮಗಳಿದ್ರೂ ಕೂಡ ಯಾರೇ ತಿಳ್ಕೊಂಡ್ರೂ ಕೂಡ ಅಲ್ಲಿ ಹೋಗಿ ನಿಂತ್ಕೊಂಡು ಬೆಳಗ್ಗೆಯಿಂದ ನಿಂತ್ಕೊಂಡು ಸಾಯಂಕಾಲ ಅದು ಮುಗಿಯೋವರೆಗೂ ಕೂಡ ತಾವು ನಿಂತು ನಿಭಾಯಿಸಿ ತಿರ್ಗಾ ಮನೆಗೆ ಬರ್ತೀವಿ ಅಂತ ಕೇಳಿದ್ವಿ. ರಾಜಕೀಯ ಬರ್ಬೇಕಾದ್ರೆ ಮತ್ತೆ ಒಂದು ಮಾಡಲೇ ಬೇಕಾಗ್ತದೆ. ನಾವು ಜನರ ಮತ್ತು ಕುಂದು ಪರಿಸರ ನಿಭಾಯಿಸಬೇಕು ಸರ್. ಅದೇ ರೀತಿಯಾಗಿ 20 ವರ್ಷಗಳಿಂದ ನಾವು ರಾಜಕಾರಣ ಮಾಡ್ತಾ ನಮ್ಗೆ ಅಧಿಕಾರ ಇಲ್ಲದೆ ಇರುವಾಗ ಕೂಡ ತಮ್ಮ ಜನರ ಪರ ಹೋರಾಟ, ಬಡವರ ಪರ ಹೋರಾಟ, ಇವತ್ತು ಪಂಚಾಯತಿ ವತಿಯಿಂದ ಏನೇ ಮೂಲಸೌಕರ್ಯಗಳು ಬಂದರೂ ಕೂಡ ಬಡವರಿಗಾಗಿ ಹೋರಾಟ ಮಾಡಿ ಅವ್ರನ್ನ ತಲುಪಿಸುವಂತ ವ್ಯವಸ್ಥೆಗಳನ್ನು ನಾವು ಮಾಡ್ತೇವೆ. ಸರ್ ಯಾಕೆ ಸರ್ ಬಡವರ ಮೇಲೆ ಇಷ್ಟೊಂದು ಪ್ರೀತಿ, ಬಡವರ ಮೇಲೆ ಇಷ್ಟೊಂದು ಕಾಳಜಿ ತಮಗೆ? ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ತಾವೇನಾದರೂ ಹೆಚ್ಚಿನ ಉನ್ನತ ಸ್ಥಾನಕ್ಕೆ ಹೋಗೋದಕ್ಕೋಸ್ಕರ ತಾವೇನಾದರೂ ಬಡ ಜನ ಉದ್ಧಾರಕ್ಕಾಗಿ ಹೋರಾಟ ಮಾಡ್ತಾ ಇದ್ದೇವೆ. ಸರಿ, ಒಂದು ರಾಜಕೀಯ ಒಳಗೆ ಒಂದು ಬೆಳಿಬೇಕಂತ ಒಂದು ಉದ್ದೇಶ ಇಟ್ಕೊಂಡು ನಾವು ಒಂದು ಇದರಾಗಿ ಮಾಡಕತ್ತೀವಿ ಸರ್. ಎಲ್ಲ ತರ ಒಂದು ಬಡವರಿಗಾಗಿ ಒಂದು ಹೋರಾಟ ಮಾಡಿ, ಈಗ ಹೊಸ ಊರಲ್ಲಿ ಒಂದು ಮನಿ ಕೊಡ್ಬೇಕಂತ ಹೋರಾಟ ಮಾಡಕತ್ತೀವಿ. ಒಟ್ಟು ಒಂದು ಅಭಿವೃದ್ಧಿ ಕಡೆ ಒಂದು ಇದನ್ನ ಮಾಡ್ಬೇಕಂತ ಹೇಳಿ ಎಲ್ಲ ಬಡವರ ಪರವಾಗಿ ಮಾಡ್ಬೇಕಂತ ಒಂದು ಇದೆ ಸರ್. ಟೋಟಲ್ ಆಗಿ ತಾವು ಅಧ್ಯಕ್ಷ ಸ್ಥಾನ ನಮ್ಮ ಪಂಚಾಯಿತಿಯಲ್ಲಿ ತಮ್ಮ ಸದಸ್ಯರು ತಮ್ಮೊಡನೆ ಯಾವ ರೀತಿಯಲ್ಲಿ ಒಡನಾಟದಲ್ಲಿದ್ದಾರೆ, ಅದಕ್ಕೆ ತಾವು ಏನಾದ್ರು ಮಾಡೋ ಕೆಲಸಗಳಿಗೆ, ಕಾರ್ಯಗಳಿಗೆ ಏನಾದ್ರು ಅಡ್ಡಿಪಡಿಸುವಂತ ಕೆಲಸ ಮಾಡ್ಕೊಂಡು ನಿಮ್ಮ ಜೊತೆ ನಿಮ್ಮ ಸಹಕಾರ ಕೊಡ್ತಾರೆ ಸರ್. ಒಟ್ಟರು ನಮ್ಮ ಎಲ್ಲಾ ಸದಸ್ಯರು ಒಂದು ಸಹಕಾರ ಕೊಟ್ಟು ನಮಗೆ ಅತಿ ಬೆಂಬಲವಾಗಿ ನಮ್ಮ ನಿಂತು ಎಲ್ಲರೂ ಸಹಕಾರ ಕೊಟ್ಟು ನಮ್ಮ ಮುಂದೆ ಇದು ಮಾಡಕ ಯಾರು ನಮ್ಗೆ ಅಪೋಸ್ ಯಾರಿಗೆ ಇದೆ ಇಲ್ಲ. ಸರ್, ತಾವು ಪ್ರಥಮ ಬಾರಿಗೆ ಚುನಾವಣೆಗೆ ನಿಂತಾಗ ಯಾವ ತರ ತಾವು ಸಂಘಟನೆಯನ್ನ ಮಾಡಿಕೊಂಡು ಯಾವ ತರ ಯುವಕರನ್ನ ಹೊಂದಿಸಿ, ಯಾವ ತರ ಯಾಕಂತಂದ್ರೆ ಅತಿ ಹೆಚ್ಚು ಇಲ್ಲೇ ಯುವಕರು ತಮ್ಮನ್ನ ತುಂಬಾ ಪ್ರೀತಿ ವಿಶ್ವಾಸದಿಂದ ಕಾಣುವಂತ ಒಂದು ಸನ್ನಿವೇಶವನ್ನು ಹೇಳಿದ್ದಾರೆ. ಅದಕ್ಕೋಸ್ಕರ ಈ ಮಾತನ್ನ ತಾವು ಕೇಳ್ತಾರೆ. ಸರ್, ನಾನು ಒಮ್ಮೆ ಈಗ 5 ವರ್ಷದ ಹಿಂದಗಡೆ ಒಂದು ಇಲೆಕ್ಷನ್ ಮಾಡಿದಾಗ ಒಂದು ಕೆಲವು ಮತಗಳಿಂದ ಸೋತಿದ್ದೆ ನಾನು. ಅದನ್ನ ಹೆಂಗ ಸೋಲು ಗೆಲುವು ಮಾಡಬೇಕು ಅನ್ನುವಂಥದ್ದು ಮಾಡಿ ಸಂಘಟನೆ ಮಾಡಿ ಅದನ್ನ ಮಾಡುವಂಥದ್ದು ಒಂದು ಛಲ ಇತ್ತು, ಮಾಡಿಕೊಂಡು ಇದು ಮಾಡಿತ್ತು. ಸರ್, ತಮ್ಮ ವಿರುದ್ಧವಾಗಿ ನಿಂತ ಕ್ಯಾಂಡಿಡೇಟ್ ಅತಿ ಅನುಭವಸ್ತು, ಆಮೇಲೆ ಎಲ್ಲ ಎಕ್ಸ್ಪೀರಿಯನ್ಸ್ ಕೂಡ ಇದ್ದವರು ಅಂಥವ್ರನ್ನ ತಾವು ಸ್ಫೂರ್ತಿ ತಮ್ಮ ಗೆದ್ದು ಬಿಗಿ ತಮ್ಮ ಬಾವುಟವನ್ನು ಹಾರಿಸಿದ್ದಾರೆ. ಹೇಗೆ ಸಾಧ್ಯ ಸರ್? ಅಲ್ಲ ಸರ್, ನಾ ಈಗ ನಮ್ಮ ಯುವಕರನ್ನು ಒಂದು ಸಂಘಟನೆ ಒಳಗೆ ಎಲ್ಲರೂ ತಗೊಂಡು ಅದು ಒಂದು ನನ್ನ ಮ್ಯಾಗ ಇದಾಗುವಂತ ವಿಶ್ವಾಸ ಇಟ್ಕೊಂಡು ಮಾಡ್ಕೊಂಡು ಎಲ್ಲ ಇದನ್ನ ಒಗ್ಗೂಡಿಸಿರ್ತಾರೆ. ಬಂದು 5 ವರ್ಷಕ್ಕೆ ಇದನ್ನ ಮಾಡಿ ಪಕ್ಷಕ್ಕಾಗಿ ದುಡ್ದೇವಿ, ಪಕ್ಷಕ್ಕಾಗಿ ಇದನ್ನ ಮಾಡಿರ್ತಾರೆ. ಪಕ್ಷಕ್ಕಾಗಿ ದುಡ್ದು ಬಡವರ ಪರ ಹೋರಾಟ ಮಾಡಿ
ಜನರ ಪರ ಹೋರಾಟ ಮಾಡಿ ಪಂಚಾಯತಿಗೆ ಬಂದಂತ ಫಲಾನುಭವಿಗಳನ್ನು ಯಾವ ಜಾತಿ ಭೇದ ಭಾವ ಇಲ್ಲದೆ ತಾವು ಸಮಪಾಲು ಹಾಗೆ ಹಂಚಿ ತಾವು ಹೆಸರನ್ನ ಮಾಡಿ ತಮಗೆ ಅಧ್ಯಕ್ಷನಾಗಿ ಬಂದಿದ್ದಾರೆ. ಸರ್ ಈಗ ನೀವು ಅವ್ರು ಇನ್ನ ಸರ್ವೆ ಮಾಡಿದ್ರೆ ನನ್ನ ಬಗ್ಗೆ ಅದ್ರ ಬಗ್ಗೆ ಏನೇ ಮಾಡೀನಿ ಅನ್ನೋದು ಗೊತ್ತಾಗುತ್ತೆ. ಯುವಕರ ಹೇಳ್ತಾರೆ ಸರ್ ಅದ್ರ ಬಗ್ಗೆ ನಾ ಏನ್ ಮಾಡೀನಿ ಏನಿಲ್ಲ ಅನ್ನೋದು. ಇಡೀ ನಮ್ಮ ಮೆಣಸಿಗೆ ಅಲ್ಲಿ ಹಿರಿಯ ಒಳಗ ಗ್ರಾಮ ಪಂಚಾಯತಿ ಹತ್ತಿರ ಬರುವ ಗ್ರಾಮಗಳು ಅವ್ನು ಹೋಗಿ ನೀವು ಸರ್ವೆ ಮಾಡಿದ್ರೆ ಎಲ್ಲ ತರ ನಮ್ದು ಯಾವ್ದು. ಅದೇ ರೀತಿಯಾಗಿ ಸರ್ ತಮ್ಮ ಅಧಿಕಾರದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಮಾಡಿ ತಮ್ಮ ಅಧಿಕಾರ ಮಾಡಿದ್ದಾರೆ. ಕುಡಿಯ ನೀರಿನ ವ್ಯವಸ್ಥೆ ಮತ್ತು ಶುದ್ಧ ಘಟಕಗಳು ಮತ್ತು ಈ ಸಿಸಿ ರೋಡ್ ಘಟಕಗಳು ಶೌಚಾಲಯಗಳು ಇದೆಲ್ಲ ಹೇಗಿಟ್ಟಿದೆ ಸರ್ ತಾವು? ಸರ್ ಈಗ ಒಂದು ದಿನ ತೆಪ್ಪರು ಒಂದು ದಿನ ನೀರು ಬರೋಂಗ ಮೊದ್ಲು 5 ದಿನಕ್ಕೊಮ್ಮೆ 6 ದಿನಕ್ಕೊಮ್ಮೆ ನಾಳೆ ಬರೀತಾರೆ. ಒಂದಿನ ತೆಪ್ಪರು 2ನೇ ದಿನಕ್ಕೆ ನಾಳೆ ಬರೋಂಗ ಸರ್. ಈಗ ಸ್ವಚ್ಛ ಅಂತೂ ಈಗ ನಾವು ಸ್ವಚ್ಛ ಕಡೆ ಬಹಳ ಅಭಿವೃದ್ಧಿ ಕೊಟ್ಟಿರ್ತೀವಿ. ಈಗ ಶಿಫ್ಟಿಂಗ್ ವಿಲೇಜ್ನಾಗ ನೀರಿನ ತೊಂದರೆ ಸರ್ ನಮ್ಮ ಮೆಣಸಿ ಗ್ರಾಮದಾಗ 2 ಬೋರ್ವೆಲ್ ಹಾಕಿಸ್ಕೊಂಡು ನೀರಿನ ಸಪ್ಲೈ ಸೋಳು ನೀರಿನ ಮತ್ತೊಂದು ಬೇರೆ ಸಪ್ಲೈ ಮಾಡ್ತಾರೆ. ತಾವು ಅಧ್ಯಕ್ಷತನ ಆದ್ಮೇಲೆ ಇಲ್ಲಿ ಜನ ತಮಗೆ ಅತಿ ಪ್ರೀತಿಯಿಂದ ಅಂದ್ರೆ ಈಗ ಅಧ್ಯಕ್ಷರು ತುಂಬಾ ಅತ್ಯುತ್ತಮವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ನಮ್ಗೆ ಯಾವುದೇ ರೀತಿಯಾಗಿ ಯಾವುದೂ ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಇದೆಲ್ಲ ಹೇಗೆ ತಗೊಂಡ್ತಾವು ಅನುದಾನ ತಗೊಂಡ್ತಾವು ಎಲ್ಲ ಕೆಲಸ ಕಾರ್ಯಗಳನ್ನು ಹೇಗೆ ಮಾಡಿದ್ರು? ಈಗ ಎಲ್ಲಾ ಶಾಸಕರ ಸಹಕಾರ ಐತಿ. ಈಗ ವಿರೋಧ ಪಕ್ಷದ